ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಒಂದು ವ್ಲಾಗ್ ಮಾಡ್ತಾಯಿದ್ದೀವಿ. ಇದಂತೂ ನೀವು ಮಿಸ್ಸೇ ಮಾಡಬೇಡಿ, ಆ ಥರ ನೋಡಿ. ಇವ್ರು ಯಾರು ಅಂತ ನಿಮ್ಗೆ ನಾಳೆ ಗೊತ್ತಿರ್ಬೋದು. ನಾನು ಹೋದ ವಿಡಿಯೋದಲ್ಲಿ ಬೇರೆ ಮಾತಾಡಿದ್ದಾರೆ. ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣ. ಹೇಳಿ ಅಣ್ಣ. ಇವ್ರು ಬಂದ್ಬಿಟ್ಟು ನಮ್ಮ ಅಣ್ಣ ಚೇತನ್ ಅಂತ. ಇವ್ರು ಬಂದಿರೋದು ಕೊರಟಗೆರೆಯಿಂದನೇ ಇಲ್ಲೇ ಇದ್ದಾರೆ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಏನೋ ನಿನ್ನ ಯೂಟ್ಯೂಬ್ ಚಾನಲ್ ಎಲೆಷನ್ ಆರ್ಟ್ 123 ಅಂತ ಇದೆ. ಅವ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವು ಅಲ್ಲೇ ಗೊತ್ತಿರ್ಬೋದು. ಇವತ್ತು ನಾವು ಕೊರಟಗೆರೆನ ಮಾರಮ್ಮನ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀವಿ. ಮತ್ತು ಇವ್ರ ಯೂಟ್ಯೂಬ್ ಚಾನಲಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನಂದರೆ ಎಲೆಷನ್ ಆರ್ಟ್ 123 ಅಂತ. ಅದರಲ್ಲಿ ಫ್ರೀ ಫೈರ್ ವೀಡಿಯೋಸ್ ಇದೆ, ಮತ್ತು ಡ್ರಾಯಿಂಗ್ಸ್ ಇದೆ, ಎಲ್ಲ ಥರ ವೀಡಿಯೋ ಇದೆ. ನಿಮಗೂ ಯಾವ ಥರ ಡ್ರಾಯಿಂಗ್ ಬರ್ಬೇಕಂತ ಅಲ್ಲಿ ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ಬರೆದು ಈಸಿಯಾಗಿ ಹೆಂಗೆ ಬರೆಯೋದಂತ ಎಲ್ಲ ಹೇಳ್ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಫ್ರೆಂಡ್ಸ್, ಇವಾಗ ನಾವು ಕೊರಟಗೆರೆನ ಮಾರಮ್ಮನ ದೇವಸ್ಥಾನ ಬಂದಿದ್ದೀವಿ. ಇಲ್ಲಿ ಹೊಸ ದೇವಸ್ಥಾನ ಬೇರೆ ಕಟ್ಟವ್ರೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ. ನೋಡಿ ಫ್ರೆಂಡ್ಸ್, ಇದೇ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ. ಹಿಂದೆ ಒಂದು ದೇವಸ್ಥಾನ ಇದೆ, ಅದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನಮ್ಮ ಕೊರಟಗೆರೆ ಹಳೆ ದೇವಸ್ಥಾನ. ಇದನ್ನ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೀಗ ಹಿಂದೆ ಇರೋದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೊಲ್ಲಾಪುರದಮ್ಮ ಮತ್ತು ಮಾರಮ್ಮನ ದೇವಸ್ಥಾನ ಇಟ್ಟಿದ್ದಾರೆ. ಇಲ್ಲಿರೋ ದೇವರನ್ನೇ ಅಲ್ಲಿ ಇಟ್ಟಿದ್ದಾರೆ, ಯಾಕಂದರೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಆ ದೇವಸ್ಥಾನ ಇದು ಕಣ್ಣಪ್ಪ ದೇವಸ್ಥಾನ ಅಂತ ಇದು ಹೆಸರಾಗಿದೆ. ಆ ದೇವಸ್ಥಾನ ಒಳಗಡೆ ನಮ್ಮ ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ, ಹಿಂದೆ ಇರೋ ದೇವಸ್ಥಾನ. ಇದು ಒಳಗೆ ಹೇಗಿರುತ್ತೆ ಪೂರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ದೇವಸ್ಥಾನ, ಮಾರಮ್ಮ ದೇವಸ್ಥಾನ ಮತ್ತು ಕೊಲ್ಲಾಪುರದಮ್ಮ ದೇವಸ್ಥಾನ ಇದೆ. ಆದರೆ ಇದು ಕಣ್ಣಪ್ಪ ದೇವಸ್ಥಾನ ಆಗಿತ್ತು. ಅದಕ್ಕೋಸ್ಕರ ಅದು ಹೊಸ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಇಲ್ಲಿ ದೇವಸ್ಥಾನ ಮಾಡ್ತಾರೆ. ಪ್ರತಿ ವರ್ಷ 2 ವರ್ಷದಿಂದ ಇದೇ ಥರ ಆಗ್ತಿದೆ. ಈ ಮುಂದಿನ ವರ್ಷ ಬರೋದ್ರಿಂದ ಹೊಸ ದೇವಸ್ಥಾನ ಕಟ್ಟಿ ಅಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೋಡಿ ಮಾರಮ್ಮ ದೇವಸ್ಥಾನ, ಮಾರಮ್ಮ ಈ ದೇವರಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ ಈಗ. ಅದು ಕೊಲ್ಲಾಪುರದಮ್ಮ ಅಂತ. ನೋಡಿ ಫ್ರೆಂಡ್ಸ್, ಇದೇ ಕೊಲ್ಲಾಪುರದಮ್ಮ. ಎಲ್ಲರೂ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ನಾನು ಅರ್ಥ ಮಾಡ್ಕೊತೀನಿ, ನೀವೆಲ್ಲ ದರ್ಶನ ಮಾಡಿದ್ದೀರ ಅಂತ. ನಾವೀಗ ನಮ್ಮ ಊರಾಗಿನ ಜಾತ್ರೆ ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆರತಿ ಮಾಡಿಬಿಟ್ಟು ಹೂವು ಮೇಲೆ ಅಲಂಕಾರ ಮಾಡಿರ್ತಾರಲ್ಲ, ಅದೆಲ್ಲ ಇಲ್ಲೇ ಹಾಕಿರ್ತಾರೆ. ಇದು ಬೇರೆ ದೇವ್ರದ್ದು. ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು, ಜನ ಎಲ್ಲ ಕಮ್ಮಿ ಆದ ಅಂದ್ಕೊಂಡ್ವಿ. ಈ ತಿರ್ಗಾ ಮಳೆ ನಿಂತಿದ್ದಂಗೆ ಜನ ಎಲ್ಲ ಫುಲ್ ಜನ ಬರ್ತಿದ್ದಾರೆ. ನೋಡಿ, ಇದೇ ನಮ್ಮ ಕೋಟೆ ಮಾರಮ್ಮ ದೇವಸ್ಥಾನದ ಜಾತ್ರೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಎಷ್ಟೊಂದು ಮಕ್ಕಳಿಗೆ ಆಟ ಸಾಮಾನು ಇರ್ಬೋದು, ಅಥವಾ ಮತ್ತು ಮಕ್ಕಳಿಗೆ ಕೀಬಂಚ್ ಇರ್ಬೋದು, ಆಟ ಸಾಮಾನು ಇರ್ಬೋದು, ಏನೇ ಇದ್ರೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ರಿ, ಬೀಡ ಅಥವಾ ಸ್ವೀಟ್ ಕಾರ್ನ್ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ನೋಡಿ. ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ರಾತ್ರಿ ಇದು ಹಬ್ಬ ಹಿಂದೆ ದಿನ ಅರ್ಧರಾತ್ರಿ 1:30 2 ಗಂಟೆಗೆ ದೇವರಿಗೋಸ್ಕರ ಬಲಿ ಕೊಡ್ತಾರೆ. ಅದು ಯಾವುದು ಕೋಣನ ಬಲಿ ಕೊಡ್ತಾರೆ. ಅದು ಈ ಸಲ ತೋರ್ಸೋಕ್ಕಾಗಲಿಲ್ಲ, ಆದರೆ ಮುಂದಿನ ಸಲ ತೋರಿಸ್ತೀವಿ ಫ್ರೆಂಡ್ಸ್. ನೋಡಿ, ಇದು ಫ್ರೆಂಡ್ಸ್, ಇಲ್ಲಿ ಬೇಕಾದ್ರೆ ನೀವು ಬಂದು ಆಡ್ಬೋದು. ಪ್ರತಿ ವರ್ಷನೂ ಇರ್ತಾರೆ. ಹಿಂದೆಗಡೆ ಬಸ್ ಸ್ಟ್ಯಾಂಡ್ ಹತ್ರ ಇನ್ನೂ ದೊಡ್ಡ ಬೇಕಾದ್ರೆ ಇಕ್ಕಿರ್ತಾರೆ, ನಾವು ನೋಡಿಲ್ಲ. ಆದರೆ ಈ ಸಲ ಇಕ್ಕಿಲ್ಲ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಇಲ್ಲಿ ಕಟ್ಟೆಗಣಪತಿ ದೇವಸ್ಥಾನ ಅಂತ ಒಂದು ಹೆಸರಿದೆ. ಅದು ಉದ್ಭವ ಆಗಿರೋ ಮೂರ್ತಿ, ಅದು ಕಲ್ಲಿಂದ ಪ್ರತಿಷ್ಠಾಪನೆ ಅದೇ ಉದ್ಭವ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ನಿಮ್ಗೆ ತೋರಿಸ್ತೀನಿ. ಈ ದೇವಸ್ಥಾನ ಕಟ್ಟೆಗಣಪತಿ ಫೇಮಸ್. ಕೊಳ್ಳಿಗಾಯಿ ಬಂದು ಕಟ್ಟೆಗಣಪತಿ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಫ್ರೆಂಡ್ಸ್. ಅದೇ ಕಟ್ಟೆಗಣಪತಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಇಲ್ಲಿ ಬಂದಾಗ ನೀವು ಇರ್ಬೇಕಾದ್ರೆ ತಗೊಬೋದು, ಎಲ್ಲ ಅವೈಲೇಬಲ್, ಎಲ್ಲ ಆಫ್ ರೇಟಿಗೆಲ್ಲ ಸಿಗುತ್ತೆ. ಇಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಈಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ.